ನಡ್ರಿ ಎಲ್ಲರೂ ಊಟ ಮಾಡಿರಿ, ಕೈ ತಗೊಳ್ರಿ. ಒಲ್ಲೆವ ನೀನು ಕುಳಿಯ ನ್ಯಾಯ ಬೇಕಾಗೈತಿ. ಏನೋ ಹದೇಗಿರೋದು ಬೇಡ ಅಂತಂದು ನಿಮ್ಮ ಮಾವು ಜುಲ್ಮಿ ಮಾಡೋದ ಅಂತ ಬಂದು ನಿಂತ್ಕೊಂಡನಿ, ಇಲ್ಲಿ ಕುತ್ಕೊಂಡನಿ. ನನಗೇನು ಊಟ ಬೇಡ, ಏನೇ ಬೇಡ. ಹೋಗು ನಿಮ್ಮ ಮಾವಾಗ ನಿನ್ನ ಗಂಡಗ ನೀಡ್ಕೊಡು, ನನಗೇನು ಹೊಟ್ಟೆಸ್ತಲ್ಲ. ಇದ ರಗಡಾಗೈತೆ ನನಗೆ. ಮಧು ನೀ ತಾಟ ಹಚ್ಚಿ ನಡಿ, ನಾ ಎಲ್ಲ ಕರ್ಕೊಂಬರ್ತೇನೆ ಅವನ್ನ. ಸರಿ ತಗೊಳ್ರಿ. ಮುದುಕಿ ನಾ ಹೇಳೋದು ಕೇಳೋ, ಸುಮ್ಮನೆ ಹಠ ಮಾಡ್ಕೊಂತ ನಿಂದ್ರ ಬೇಡ. ಇದು ನಿಮ್ಮ ಮನಿ ಎಲ್ಲ ಬೀಗ್ತಿ ಮನಿ. ನಿನಗೆ ಹಂಗೆ ಹೊಟ್ಟೆ ಸಿದ್ದೆ ಅನ್ನತ್ತಿಗೆ ಸರ್ವತ್ನಾಗ ಎದ್ದು ಹಾಲು ಕುಡ್ದೇ ಹಣ್ಣು ತಿಂದು ಅನ್ನಕ್ಕೆ ಏನು ಒಂದು ಸ್ವಲ್ಪ ಲಕ್ಷ ಇಟ್ಕ. ಆಮೇಲೆ ಸರ್ವತ್ನಾಗ ಹೊಟ್ಟೆ ಸಿತ್ತ ಅಂದ್ರೆ ಏನು ಮಾಡ್ತಿದ್ವಿ? ಅದಕ್ಕೆ ನಡಿ, ಎಷ್ಟು ಹೋಗತ್ತೆ ಅಷ್ಟು ಉಂಡು ಬರುವಂತಿ. ಹೌದು ಬೀವಾ, ನಿನ್ ಬಿಟ್ಟು ನಾವಿಬ್ರು ಉಂಡ್ರೆ ಹೆಂಗೆ ಹೇಳು? ಅದಕ್ಕೆ ನಾನು ನೋಡಿದ್ರೆ ಹೊಟ್ಟೆ ಜಗ್ಗು ಹಸಿರತ್ತೇವ. ನೀವು ಉಣ್ಲಿಲ್ಲ ನನಗೂ ಉಣ್ಣಂಗಾಗಲ್ಲ. ಅದಕ್ಕೆ ಬಾರ್ ಬಿ ಉಣ್ಣನ. ನಿಮ್ದೊಳೆ ಕಾಟತ್ತಲ್ಲ, ನಿಮ್ಗೆ ಹೊಟ್ಟೆಸಿದ್ರೆ ನೀವು ತಿನ್ನು ಹೋಗ್ರಿ. ನನಗೇನು ಹೊಟ್ಟೆಸ್ತಲ್ಲ. ನಾನೇನು ಕೂಳಿಲ್ದೆ ಬರಗೆಟ್ಟು ಬಂದಲ್ಲಿ ಅವ್ರ ಮನೆಗೆ. ಹೇಳೋವಷ್ಟಂತೂ ಹೇಳೇನಿ. ಬಂದು ಉಣ್ತಾನೆ ಅಂದ್ರೆ ಉಣ್ಣು, ಇಲ್ಲ ಅಂದ್ರೆ ನಿನ್ನಿಷ್ಟ. ನಡಿಯಪ್ಪ ಹೋಗೋಣ, ಊಟ ಮಾಡೋಣ. ಅಲ್ಲ ಹೆಂಗಿರ್ಬೇಕು ನೋಡಿ ಇಬ್ಬರು ತಂದೆ ಮಗ. ನಾನೇನ ಮತ್ತು ಅಂದೆ ಹೊಟ್ಟೆಸ್ತಲ್ಲ ಅಂತಂದು ಮುಂಜಾನೆಯಿಂದ ಹೊಟ್ಟೆಗೆ 4 ತುತ್ತು ಕೂಳಿಲ್ಲ. ನನ್ನ ಹೊಟ್ಟೆಗೆ ಇಲ್ಲಿ ಕೂಡ ಆಡಕತ್ತೇವು. ಯಾಕೆ ಇನ್ನೊಂದು ಮತ್ತೆ ಬಾ ಊಟ ಮಾಡೋ ಅಂದಿದ್ರೆ ಏನು ಬಾಯಿ ಸಿಗ್ತಿತ್ತ? ಹೆಂಗೆ ಹೋಗಿದ್ರು ಅಂದ್ರೆ ನೋಡಿ ಇವ್ರು ಒಂದು ಸ್ವಲ್ಪ ಖಬರ್ ಐತೇನೆ ಇವ್ರಿಗೆ ಏನು ತುಂಡಲ್ಲ ಅನ್ನೋದು. ಆಕೆ ಸೊಸೆ ಮಗ ಹೋಗ್ಲಿ ಬಿಡ, ನನ್ನ ಗಂಡಗ ಒಂದು ಸ್ವಲ್ಪ ಇರೋದು ಹೆಂಡತಿ ಬೇಕು ಕಾಜಿ ಅನ್ನೋದು. ಹೂವಾ ಹೋಲ್ ಬಿಡ, ಏನು ಮಾಡೋಕ್ಕಾಗತಿ? ಒಲ್ಲೆ ಅಂತ ಅಂದು ಬೇರೆ ಅಂದ್ಬಿಟ್ಟನಿ. ಈಗ ಹೋಗಿ ಕುಂದ್ರಕ್ಕೆ ನನಗೆ ನಾಚಿಗೆ. ಏನು ಮಾಡ್ಲಪ್ಪ, ಹೊಟ್ಟೆ ನೋಡ್ರಿ ಚುರ್ರ ಅಂತೈತಿ. ಅಡುಗೆ ವಾಸನೆ ಘಮ 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 ಅಂತ ಇಲ್ಲಿಗೆ ಬರ್ತೈತಿ. ಆ ವಾಸನೆಗೆ ಅಂದರ್ಥ ಇನ್ನೊಟ್ಟು ಹೊಟ್ಟೆ ಸಿಗ್ತೈತಿ. ಯಾಕ್ರಿ ಮಾವರ ಅತ್ತಿಯರು ಬರಲಿಲ್ಲ ಊಟಕ್ಕೆ? ಕರಿಲೇನ್ರಿ ನಾನು? ಮಾದೇವಿ ತಡಿವ, ಆಕಿ ಊಟ ಒಲ್ಲಂತ ಯಾಕೆ ಆಸಿಡಿಟಿ ಆಗೈತೆ ಅಂತ ಆಕಿಗೆ. ಅದಕ್ಕೆ ಬೇಡ ಅನ್ನಕತ್ತಾಳ ಊಟ. ಬೇಡ ತಗ, ಆಕಿ ಏನು ಊಟದ್ದೇನೋ ಇದಿಲ್ಲ. ನಾವು ಉಂಟ ತಗ ನೀಡ್ಬಿಡು. ಇನ್ನೊಂದು ಮುದ್ದೆ ಹಾಕಿ ಮಸ್ತ್ ಆಗೈತೆ ಅಡಿಗೆ. ಘಮ 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 ಅಂತ ನೋಡು. ಮೆಂತೆ ತಂಬಳಿ ಮುದ್ದೆ ಉಣ್ಣಾಕತ್ತಿದ್ರ ಹಪ್ಪಳ ಸುಟ್ಟದ್ ನಂಚಿಗಂತ ಭಾರಿ ಮಸ್ತ್ ಅನಿಸ್ತದ ಊಟ. ಹೌದೇನ್ರಿ? ಸರಿ ತಗೊಳ್ರಿ. ಹಂಗಾರೆ ನಿಮಗೆ ಇನ್ನೊಂದು ಹಪ್ಪಳ ಕೊಡ್ಲೇನ್ರಿ ಮಾವ್ರ? ಬೇಡವ, ಏನು ಬೇಡ, ಸಾಕು. 2 ತೂತು ಅನ್ನ ಒಂದು ನೀಡ್ಬಿಡು. ಮಧು ನೀನು ಹತ್ತಿರ ಊಟ ಮಾಡಿಬಿಡ್ರಿ. ಆತ್ ನಮ್ದು ಊಟ ಸಾಕು, ಏನು ಬೇಡ ಇನ್ನು. ನಾವೆಲ್ಲ ಊಟ ಮಾಡ್ತೀವಿ ತಗೊಳ್ರಿ. ಊಟ ಭಾರಿ ಮಸ್ತ್ ಇತ್ತು ನೋಡು. ಅಡಿಗೆ ಏನು ರುಚಿ ಆಗಿತ್ತಂತೆ ಮಾಡಿದಿ. ನಿನಗೆ ಹೆಂಗೆ ಅನಿಸ್ತದ ಪ್ರಶಾಂತ್? ಹ್ಞೂನ್ಪ, ಅಡಿಗೆ ಅಂತೂ ಮಸ್ತ್ ಇತ್ತು ನೋಡು. ನಾನಂತೂ ಹೊಡೆ ತುಂಬ ಉಂಡ್ಬಿಟ್ಟೆ. ಮೊದ್ಲ ಮುಂಜಾಲಿದ್ದ ಕೂಳಿಲ್ಲದಕ್ಕೆ ಅದಕ್ಕೆ ಇನ್ನೇನು ಕಣ್ಣು ಕಾಲು ಸುತ್ತದೊಂದು ಹಂಗಾಗಿತ್ತು. ಕರೆಕ್ಟ್ ಟೈಮ್ ಊಟ ಆತಲ್ಲ, ಚಲೋ ಆತು. ಇನ್ನೊಂದು ಜಂಪ್ ನಿದ್ದೆ ಮಾಡಿಬಿಟ್ರೆ ಬೆಳಗ್ಗೆ ಕರಿತನಕ ಸಮಾಧಾನ ಆಕತ್ ನೋಡಪ್ಪ. ಆಮೇಲೆ ಬೆಳಗ್ಗೆ ವಿಚಾರ ಮಾಡಿದ್ರೆ ಅದು ಉಳ್ದದ್ದಿಲ್ಲ. ಅಯ್ಯಯ್ಯ ತಂದಿ ಮಗ ಮಾತಾಡೋದು ನೋಡು. ಎಂದ್ರ ಹೊಡೆ ತುಂಬ ಕೂಳು ತಿಂದವ ಇಲ್ಲ ಮನ್ಯಾಗ ಅನ್ನಂಗೆ. ಏನು ಉಪವಾಸ ಇರ್ತದ್ವ ನಂಗೆ ಮಾತಾಡ್ತಾರೆ ನೋಡು. ಈ ಬೀಗ್ರ ಮನ್ಯಾಗ ಬಂದಾಗ ಕುಳ್ಕೊಂಡವ ನನ್ನರ್ಗತೆ. ನಾಚಿಗೆ ಬರೋದಲ್ಲ ನಿಮ್ಗೆ ಹಂಗೆಲ್ಲ ಮಾತಾಡಕ್ಕೆ? ಏನೋ ಹೋದಟ್ಟು ಬಂದಟ್ಟು 2 ತುತ್ತು ತಿಂದು ಎದ್ದು ಬರ್ತಾರೆ. ಹೊಡೆ ತುಂಬ ತಿಂದೆ, ಕೊಂಟ ಮಟ್ಟ ತಿಂದೆ, ಕುಕ್ಕಿಣ ಮಟ್ಟ ತಿಂದೆ. ಮಾಡ್ತವ ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಲ್ಲಲ್ಲಿ ನೀನಿಗೆ ಉಣ್ಬೇಡ ಅಂತಂದು ಯಾರು ಹೇಳ್ಯಾರ? ನೀನು ಉಣ್ಣೋದು ಬಿಟ್ಟು ಈಗ ನಮಗೆ ಏನೇನಾರ ಅಂದ್ರೆ ನಿನ್ನ ಮತ್ತೆ ನೋಡು, ಮತ್ತೆ ನನ್ನ ಬ್ಯಾಗೇನು ಚಲೋ ಬರೋದಿಲ್ಲ. ಸುಮ್ ಕುಂದ್ರು ಕುತ್ಕೊಂಡು ಏನು ಮಾಡಲಿ? ಸೊಂಟ ಹಿಡ್ಕೊಳ ಮಟ ನೆಟ್ಟಗಾಗ ಮಟ ಇಲ್ಲೇ ಕುಂದ್ರಲೇನ? ಎಡ್ಡಾರ ಹಾಕನ ಒಳಗೆ. ಅತ್ತೀರ ಮಾವರ್ಗೆ ನಿಮಗೆ ಅಲ್ಲಿ ಕೊನೆಗೆ ಹಾಸಿ ಬಂದಾನೆ, ಅಲ್ಲೇ ಹೋಗಿ ಮಕ್ಕಂಬಿಡ್ರಿ. ಅಲ್ಲವ, ಮನ್ಯಾಗ ನೀವು ಹೆಣ್ಮಕ್ಳು ಮಕ್ಕಬೇಕತ್ರಿ. ಅಲ್ಲಿ ಹೊರಗೆ ಬೇನ್ ಗಿಡದ ಕಟ್ಟಿ ಮಕ್ಕಂತಿದ್ವಿ ನಾನು ಪ್ರಶಾಂತ. ನಡೀತತ್ತು. ಒಂದು ದಿಂಬು ಒಂದು ಚದರ ಅಷ್ಟು ಕೊಟ್ಬಿಡು ಸಾಕು. ಏನು ಬ್ಯಾಸ್ಗೆಲ್ಲ ಹೊರಗೆ ಗಾಳಿ ತಣ್ಣಗಿರ್ತೈತಿ, ಅಲ್ಲೇ ನಿದ್ದೆ ಎದ್ದು ಬಿಡ್ತೈತಿ. ಇರ್ಲಿ ತಗೊಳ್ರಿ ಮಾವ್ರ, ಮತ್ತೆ ಮಳೆ ಹೇಳಕ್ಕೆ ಬರಲ್ಲ, ಯಾವಾಗ ಬಂತ ಅವಾಗ ಬರ್ತೈತಿ. ಸರ್ವತ್ನ ಬಂದ್ರೆ ಮತ್ತೆ ಎದ್ದು ಬರಾಕ ಮಾಡಕ್ಕೆ ಸರಿ ಆಗಂಗಿಲ್ಲ. ಅದಕ್ಕೆ ಇಲ್ಲೇ ಒಳ ಮಕ್ಕಂಬಿಡ್ರಿ. ಅಲ್ಲೇ ಫ್ಯಾನನ್ನು ಐತಿ, ಗಾಳಿನೂ ಹತ್ತೈತಿ. ಸರಿ ತಗೊಳವ. ಮದು ಅತ್ತಿಗೆ ಮಾವುಗ ಏನೋ ಕೋಣೆಗೆ ಹಾಯಿಸ್ಕೊಟ್ಟಿ, ಮತ್ತು ನಾವೆಲ್ಲಿ ಮಕ್ಕಳದು? ನೀವ ಅಂಗಳದ ಹೋಗೋ ಮಕ್ಕರಿಲ್ಲ, ಯಾರು ಬೇಡ ಅಂತಾರೆ? ಮಾವ್ರ ನಿಲ್ಲ ಹೊರ ಬೇನ್ ಗಿಡದ ಕಟ್ಟೆ ಚಲೋ ಐತವ, ಅದು ಗಾಳಿ ಬರ್ತೈತಿ ಅಂತಂದು ಅಲ್ಲಿ ಮಕ್ಕರ್ರಿ. ಮತ್ತೆ ಇನ್ನೇನ್ರಿ ಎಲ್ಲಿ ಅಂತ ಕೇಳ್ತಿರಲ್ಲ, ಇಲ್ಲೇ ಮಕ್ಕರ್ರಿ. ಇಲ್ಲಿ ಕಾಟ ಐತಲ್ಲ ಅಲ್ಲನ. ನಾನು ಅವು ಅಲ್ಲಿ ಅಡುಗೆ ಮನೆ ಮಕ್ಕತ್ತೇವೆ. ಸರಿ ತಗ, ಒಂಚೂರು ಹೊರ ಹೋಗಿ ಬರ್ತಾನೆ ಅಂತ. ಇದೇನಾ ಮದೇವಿ? ಯಾರ ಕಾಣವಲ್ರ? ನಿಮ್ಮ ಅತ್ತಿ ಮಾವ ನಿನ್ನ ಗಂಡ ಎಲ್ಲ ಎಲ್ಲಿ ಹೋದ್ರು? ಅವ್ವ ಇವರು ಹೊರಗೆ ಹೋಗಿ ಬರ್ತಾನೆ ಅಂದು ಹೋಗ್ಯಾರ. ಅತ್ತಿ ಮಾವಾಗ ಅಲ್ಲಿ ಕೊನೆ ಮಕ್ಕಳ ಕೇಳೇನೆ, ಅಲ್ಲೇ ಹಾಸ್ಕೊಟ್ಟು ಬಂದಾನೆ ಅವ್ರಿಗೆ. ಅಲ್ಲೇ ಮಕ್ಕರ್ರಿ ಅಂತಂದು ಅದಕ್ಕೆ ಅಲ್ಲಿ ಹೋದ್ರು ಅವರು. ಏನು ಈಗ ಆ ಮುದುಕಿಗೆ ಅಲ್ಲಿ ಹಾಸ್ಕೊಟ್ಟು ಬಂದಿಯೇ? ನೀವು ಗಂಡ ಹೆಂಡತಿ ಮಕ್ಕ ಬೇಡ ಅಲ್ಲಿ? ಎಂಥ ಶಣಕ್ಕಿದೆಯವ ಅವಕ್ಕೆ ಅಲ್ಲಿ ಕೊನೆ ಬಿಟ್ಟು ನೀ ಇಲ್ಲಿ ಬೈಲ ಮಕ್ಕಂತೀಯೇ? ಇದಕ್ಕೆ ನೋಡಿ ನೀನು ಬುದ್ಧಿಲ್ಲ ಅನ್ನೋದು. ನೀವು ಗಂಡ ಹೆಂಡತಿ ಒಳ ಮಕ್ಕಂದ್ರೆ ಆಕೆ ನಾನು ಅಡುಗೆ ಮನೆ ಮಕ್ಕಂತಿದ್ದೀವವ. ನಿಮ್ಮ ಮಾವ ಇಲ್ಲಿ ಕಾಟ ಮೇಲೆ ಮಕ್ಕಂತದ್ದು ಹಾಕದಿಲ್ಲ ನಾನು. ಸಾವ್ಕಾಸ್ ಮಾತಾಡು. ಏನಾತ್ ಬಿಡು, ಏನಾಯ್ತು? 2 ದಿನ ಮಕ್ಕಂದ್ರೆ ಅಷ್ಟಕ್ಕೂ ಅತ್ತಿಯರು ಒಬ್ಬರ ಮಕ್ಕಳಲ್ಲ, ಹೆದರ್ತಾರ ಅವ್ರು. ಹಾಗಾಗಿ ಯಾವಾಗಲೂ ಮಾವಾರ ಇರಾಕ ಬೇಕು ಜೊತೆಗೆ. ಅವ್ರಿಲ್ಲ ಅಂದ್ರೆ ನಾನಾರ ಇರ್ತಾನೆ. ಭಾರಿ ಬಿಡು ನಿಮ್ಮ ಅತ್ತಿಯರು, ಯಾವಾಗಲೂ ಗಂಡ ಮಗ್ಲಿಗೆ ಇರ್ಬೇಕನ.
ಏ ಅಲ್ಲ, ಮಗ ಸೊಸಿ ಚಂದಾಗಿ ಇರಲಿ ಅನ್ನೋದಿಲ್ಲ ನಿಮ್ಮ ಅತ್ತಿಗೆ. ತಾನು ಬೆಚ್ಚ ಮಕ್ಕಂದಾಳಲ್ಲಿ ಕೊನೆಗ. ಯಾಕೆ ಇಲ್ಲಿ ಅಡುಗೆ ಮನೆ ನನ್ನ ಜೊತೆ ಮಕ್ಕಂದ್ರೆ ಹಾಕದಿಲ್ಲ, ನಾ ಇರ್ತಿದ್ದೆ ಜೊತೆಗೆ. ಅಂತಾಪ್ರಿ ಏನಾಗ ಬಂದು ಹೊತ್ಕೊಂಡು ಹೋಗ್ಕೊತ್ ನಿಮ್ಮ ಅತ್ತಿನ. ಇರ್ಲಿ ಬಿಡಬೇವ, ಅತ್ತಿಯರು ಯಾವಾಗಲೂ ಆರಾಮಾಗಿ ಮೆತ್ತನ ಗಾದೆ ಮೇಲೆ ಮಕ್ಕಂದು ನಿದ್ದೆ ಮಾಡಾರ ಅವರು. ಇಲ್ಲಿ ಬಂದು ನೆಲದ ಮೇಲೆ ಮಕ್ಕರ್ರಿ, ಹಾಸಿಗೆ ಅಂತ ಗಾದಿಲ್ಲ, ಬರೀ ಚಾದರ ಹಾಸ್ಕೊಂಡು ಮಕ್ಕರ್ರಿ, ಬೆಡ್ಶೀಟ್ ಹಾಕ್ಯಂಡು ಮಕ್ಕರ್ರಿ ಅನ್ನೋದಕ್ಕಿಂತ ಇರ್ಲಿ ಬಿಡು, ಏನಾಯ್ತು ಒಳಗೆ ಗಾದೆ ಮೇಲೆ ಆರಾಮ್ ಮಕ್ಕಲ್ಲಿ. ಮತ್ತು ಬಂದಿರೋದ ಅಪರೂಪ ನಮ್ಮ ಮನೆಗೆ ಅವ್ರು ಬರೋದೇ ಇಲ್ಲ. ಯಾವಾಗ ನನ್ನ ಮದುವೆ ಆದ್ಸುಟ್ರೆ ನಮ್ಮ ಅತ್ತೆಯರು ಬಂದಿಲ್ಲ, ಒಂದೇನೋ ಉಳ್ಕಂದಿಲ್ಲ. ಹೌದಿಲ್ಲ, ಏನೋ ಈಗ ಒಂಚೂರು ಅಸ್ತವ್ಯಸ್ತ ಆಗೈತೆ ಅಂತ ಬಂದಾರ. ಈಗ ನಾವು ಹಂಗೆ ಮಾಡಿದೆ ಅಂದ್ರೆ ಹೆಂಗೆ ಹೇಳ್ಕೋಬೋ ಅನ್ನಂಗೆ. ಹಾಂ, ಇರ್ಲಿ ಬಿಡು, ಏನಾಗಲ್ಲ. ನನಗಿಂತ ಅವ್ರಿದ್ರನ್ನ ಚಲೋ ಅಲ್ಲಿ. ಸರಿ ತಗೊಳ್ಳ, ನಿನಗಿಂತ ನನಗೇನು ಹೇಳೋಕ್ಕಾಗಂಗಿಲ್ಲ. ಬಾ, ಅಲ್ಲಿ ಉಣ್ಣೋದು ಅರ್ಧಂಬರ್ಧ ಬಿಟ್ಟು ಎದ್ದು ಬಂದೆಲ್ಲ, ಅದಕ್ಕೆ ಬನ್ನಿ ಕರೆಯಾಕಂತಂದು ಎಲ್ಲಿ ಹೋಗ್ತಾನೆ ಹುಡುಗಿ ಉಣ್ಣೋದು ಬಿಟ್ಟು ಅಂತಂದು. ಬಾ, ಅದೇ ಉಣ್ಣು ಮುಗಿಸಿ ಬಂದು ಮತ್ತು ಮಕ್ಕಂದ್ರಾತ್ ಬೆಳಗ್ಗೆ ಎದ್ದು ಮತ್ತೆ ಹೋಟ್ಲು ಕೆಲಸ ಒಂದು ಚಲೋ ಮಾಡ್ಬೇಕಲ್ವ. ಶಿವ ಶಿವ ಶಂಕರ ಶಂಭುಲಿಂಗ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಯಾಕೆ ಏನಾತು? ಎಂತ ಮೆತ್ತಗೆ ಹಾಸಿಗೈತಿ, ಆರಾಮ್ ಮಕ್ಕ ನಿದ್ದೆ ಮಾಡೋದು ಬಿಟ್ಟು ಹಂಗೆ ಇತ್ತಂದಿತ್ತ ಹಂಗೆ ಅದೇನು ಇಲಿ ತಿಂದು ಹಾವು ಒದ್ದಾಡ್ದಂಗೆ ಒದ್ದಾಡಕತ್ತಿಯಲ್ಲ. ಯಾಕಿಲ್ಲ, ಸುಮ್ಮಕ್ಕರ್ ನೀವು ಬೇರೆ ಏನೇನಾರ ಒಂದು ಅನ್ನದ ನಿಮ್ದು. ಹೆಂಗಾರ ಮಾಡ, ನನಗಂತ ನಿಂತು ಬರಕತ್ತೇವು ಮಕ್ಕಂತ ನಾನು. ಎಲ್ಲರೂ ಮಕ್ಕಂದಾರ, ಹೆಂಗೆ ನಿದ್ದೆ ಹತ್ತಿದ್ ಕಾಣ್ತೈತಿ. ಒಳಗೆ ಹೋಗಿ ನೋಡ್ಲೇನ, ಏನಾರ ಇದ್ರು ತಿಂದು ಬಂದ್ಬಿಡ್ಲಿ ಸುಮ್ಮನೆ. ಈ ಹೊಟ್ಟೆ ಹಸು ಯಾರು ತಡ್ಕೊಂಡಾರ? ಏನೋ ಆವಾಗಲೇ ಸಿಟ್ಟಿನಾಗ ಅಂದ್ಬಿಟ್ಟೆ, ಈಗ ನೋಡಿದ್ರಂಗೆ ಹೊಟ್ಟೆ ಚುರು 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 ಅನ್ನಕತೈತಿ. ಬೇಡ, ಏನು ಒಂದಿನ ಉಪವಾಸ ಇದ್ರಿಂದ ಸತ್ತು ಹೋಗಂಗಿಲ್ಲ. ಎಂಥ ರಾತ್ರಿ ಹೋಗಿ ಕಳು ಮಾಡ್ಕೊಂಡು ಅಕ್ಕೆ ಮನೆ ತಿಂದು ಅದಕ್ಕಿಂತ ಉಪವಾಸ ಸಾಯದ ಮೇಲು. ಅಯ್ಯವ, ಏನು ಬೇ ಇಟ್ಟತ್ತಿಗೆ ಎದ್ದೇನು ದಡ್ ಬಡ್ ಮಾಡಕತ್ಬಿಟ್ಟಿಯಲ್ಲ. ನೀ ಯಾಕೆ ಎದ್ದು ಬರಕ್ಕೂ ಇದ್ದವ? ಮಕ್ಕ ಬಕ್ಕಿಲ್ಲ ಇನ್ನೂ ಸ್ವಲ್ಪ ಹೊತ್ತು. ಮತ್ತು ನಾನು ಮಕ್ಕಂದ್ರೆ ಹೆಂಗವ? ಮತ್ತು ಹೋಟ್ಲದ್ದೆಲ್ಲ ನಡಿಬೇಕಲ್ಲ. ಇವು ಸೋಸು ಬಾಂಡೆ ತೊಳೆದು ಮತ್ತು ರಾತ್ರಿ ತೊಳಿಲಿಲ್ಲ, ಲೇಟ್ ಆತ ಹಂಗೆ ಇಟ್ಟು ಮಕ್ಕಂಬಿಟ್ಟೆ. ಈಗ ನೋಡಿ ಅಷ್ಟು ತೊಳೆದು ಮತ್ತು ಚಟ್ನಿ ಪಟ್ನಿ ರೆಡಿ ಮಾಡಿ ಸಾಂಬಾರಿಗೆ ಅಣಿ ಮಾಡಿ ಇಡ್ಲಿಗೆ ಇಡ್ಬೇಕಲ್ಲ. ಮತ್ತು ಹೋಟ್ಲ್ ನಡೆಸ್ಬೇಕಲ್ವ, ಕುಂತ್ರೆ ನಡೀತೈತೆ. ಅದ್ರ ಬೇರೆ ಪಟ್ಟ ನೋಡ್ತಿಲ್ಲ, ಎಲ್ಲರೂ ಇಲ್ಲೇ ಜಮ ಆಗ್ಯಾರ ನೋಡು. ಒಂದು ಟೈಮ್ ಇತ್ತು ಆಕೆ ಮನೆಗೆ ಹೋದ್ರೆ ಚಂದ ಕುಂದ್ರಿಸಿ ಕೂಳು ಹಾಕ್ತದಿಲ್ಲ. ಈಗ ಇಲ್ಲೇ ಬಂದು ಬೀಳಂಗಾಗೈತೆ ಆಕೆ ಬೆಳೆವು. ದೇವ್ರು ಎಲ್ಲರೂ ನಾನು ಹಿಂಗೆ ಇಡ್ತಾನಂತ ತಿಳಿದಿದ್ಲೆ, ನಾ ಯಾರಿಗೆ ಗೊತ್ತು. ಕಾಲು ಚಕ್ರ ಯಾರ್ಯಾರಿಗೆ ಹೆಂಗೆ ಬರ್ತೈತೆ ಅಂತ ಗೊತ್ತಾಗಲ್ಲ. ಹಂಗೆ ತಿರುಗ್ತಾ ಇರ್ತೈತೆ ಅದು. ಅದು ತಿರುಗ್ದಾಗ ಉಪ್ಪರಿಗೆ ಹೋಗಿ ತಿಪ್ಪೆ ಆಗಬಲ್ದು, ತಿಪ್ಪೆ ಹೋಗಿ ಉಪ್ಪರಿಗೆ ಆಗಬಲ್ದು. ಅದಕ್ಕೆ ನೋಡು ಎಲ್ಲಿ ಬಂದ ಪರಿಸ್ಥಿತಿ ನಿಮ್ಮ ಮತ್ತಿದೆ. ಹೋಗ್ಲಿ ಬಿಡ್ಬೇವ, ಅದೆಲ್ಲ ಎದಕ್ಕೀಗ. ಈ ಹೇಳಿ ನಾನು ಎದ್ದನಲ್ಲಿ ಏನಾರು ಮಾಡ್ತೇನೆ, ಸುಮ್ಮನೆ ಬೈಕಂತ ನಿಲ್ಬೇಡ ನೀನು. ಅಯ್ಯ ಚಲೋ ಅದಿ ಬಿಡ, ನೀನು ಬೈಬಾರ್ದಂತ ಬೈಬಾರ್ದು. ಆಯ್ತು ಮಾಡಿರೋ ಆಟಕ್ಕೆ ಬೈಯೋದಲ್ಲ. ಮತ್ತು ನನ್ನ ಮತ್ತಿನ್ನು ಏನಪ್ಪ, ನಿನ್ನ ಗಂಡನ ಮಕ್ಕ ನೋಡಿ ಸುಮ್ಮನದಾನೆ. ಪಾಪ ನಿಮ್ಮ ಮಾವ ದೇವ್ರಂಥ ಮನುಷ್ಯ, ಆ ಯಪ್ಪನ ನೋಡು ಒಂದು ಅರ್ಧ ಸುಮ್ಮನೆ ಇರ್ಬೇಕಾಗೈತಿ. ಇಲ್ಲಾಂದ್ರೆ ನಿಮ್ಮ ಅತ್ತಿಗೆ ಚಲೋ ಕೇಳಿದ್ ನೀನು. ನಾಯಿಗಿಂತ ಕಡೆಯಾಗಿಡ್ತಿದ್ದಕ್ಕಿನ್ನ. ಅಲ್ಲ, ಇಷ್ಟೆಲ್ಲ ಆದ್ರೂ ನಿಮ್ಮ ಅತ್ತೆ ಸೊಕ್ಕನ್ನೋದು ಒಂದು ತಟ ಒಂದು ಎಳ್ಳು ಕಾಳಷ್ಟು ಕಮ್ಮಿ ಆಗಿಲ್ಲ ನೋಡು. ಒಂದು ಗುಂಜಿ ಅಷ್ಟು ಕಮ್ಮಿ ಆಗಿಲ್ಲ ಸೊಕ್ಕ. ಎಷ್ಟರ ಉರಿತಿದ್ದಳು. ರಾತ್ರಿ ಉಣ್ಣಕ್ಕೆ ಕರೆದೆ ಅಂದ್ರೆ ಚಂದ ಎದ್ದು ಬಂದು ಉಳ್ಬೇಕ ಬೇಡ. ಒಣನೀಗ ಅವು ಮಾಡ್ಕೊಂಡು ಮಕ್ಕಂದಾಳು ನೋಡು. ಈಗ ಆಕೆ ಮಾಡಿದ್ದ ಮುದ್ದೆ ಹಂಗೆ ಮೆರೆಕತ್ತೇವು. ಒಮ್ಮೆ ಏನು ಮಾಡ್ಬೇಕು ಈಗ? ಅವನ್ನ ನೀಡ್ತಾನೆ ಮುಂಜಾನೆ ನಾಷ್ಟಕ್ಕೆ. ಇಡ್ಲಿನೂ ಕೊಡೋದಲ್ಲ, ಏನು ಮಾಡೋದಲ್ಲ. ನಾನು ಸುಮ್ಮನೆ ಕೂಳು ಕೆಡಿಸಿ ಚೆಲ್ಲಿದ್ರೆ ಅದಕ್ಕೆ ಬಂತಂತ. ತಿಂದಿದ್ರೆ ತಾನು ಹೊಟ್ಟೆಗೆ ಹಾಕತ್ತೆ. ಇಲ್ಲ ಮಾಡೋಕ್ಕಿಂತ ಮುಂಚೆ ನನ್ನ ಅಲ್ಲೆವ ಉಣ್ಣಾಕ ಮಾಡಬೇಡ್ರಿ ನನಗಂದ್ರೆ ಹಿಟ್ಟರ ಉಳಿತಿತ್ತು. ಇನ್ನೊಂದು ದಿನ ಮಾಡ್ಕೊಂಡು ತಿನ್ನಕ್ಕೆ ಬರ್ತತ್ತು. ಅವು ಮಾಡಿಟ್ಟವು ಎದಕ್ಕೆ ಬರ್ತಾವೆ? ಈಗ ತಂಗಳು ಮುದ್ದೆ ತಿನ್ಸಿದ್ರೆ ಗೊತ್ತಾಗತ್ತಿಕ್ಕಿಗೆ. ಇವ ಸುಮ್ಮನೆ ಇರ್ಬೇಕು, ಹೋಗ್ಲಿ ನೀನು. ಮಾವರ ಬರ್ರಿ ಮಾವರ. ಯಾಕ್ರಿ ಇಷ್ಟು ಕಡೆ ಎದ್ದು ಬಂದ್ರಲ್ಲ ನೀವು? ಬೀಗ್ರಿ ನೋಡ್ಲಿಲ್ಲ ರೀ ಅಣ್ಣಾರ ನಾನು. ಯಾಕ್ರಿ ಚಾಪ ಏನಾರು ಬೇಕಿತ್ತೇನ್ರಿ? ಮಾಡ್ಕೊಳ್ಳೇನ್ರಿ? ಬೇಡವಾ, ಚಾಪ ಎಲ್ಲ ಏನು ಬೇಡ. ಅದು ಅರೆಜ್ಜಾಗ ಆತಲ್ಲ, ನಿದ್ದೆ ಬರಲಿಲ್ಲ, ಹಂಗೆ ಎದ್ದು ಗಾಳಿಗಾರ ಹೋದ್ರಾತಂದು ಹಂಗೆ ಎದ್ದು ಬಂದೆ. ಆಲ ಬೆಳಕು ಹರಿದತ್ತಲ್ಲ, ಹಂಗಾಗಿ ಎದ್ದೆ. ಚಾಪ ಎಲ್ಲ ಏನು ಬೇಡ ಬಿಡವ, ಆಮೇಲೆ ಮಾಡಿಕೊಡುವಂತಂತ. ಅಯ್ಯ ಸ್ವಾದಿಗೆಟ್ಟಕ್ಕೆ ಹೇಳಕ್ ಬರೋದಲ್ಲ ನಿನಗೆ. ಅವ್ರು ಬಂದಾರ ಬೀವ ಹಿಂದೆ ಅದಾರ ಅಂತಂದು ನಾನು ಹಂಗೆ ಮಾತಾಡಕತ್ತೇನೆ. ಏನು ಅನ್ಕೋಬೇಡ ಅವ್ರು ನನ್ನ ಬಗ್ಗೆ. ಹೆಂಗೆ ಹೇಳ್ಬೇಕು ಬಿ? ನೀನು ಒಪ್ಪೇಕಿ ನಾ ಸೊನ್ನೆ ಮಾಡ್ತಾನೆ, ನೀನು ನೋಡೋವಲ್ಲವ. ನಿನ್ನ ಪಾಡೆ ನೀನು ಹಂಗೆ ಚಲೋ ಇಟ್ಬಿಟ್ಟು ಗಾಡಿನ. ಮತ್ತು ಅದಕ್ಕೆ ಲಾಸ್ಟಿಗೆ ಬರ್ರಿ ಮಾವರ ಅಂತ ಕರೆದೆ. ಅವಾಗಾರ ಹೊಳ್ಳಿ ನೋಡ್ತೇನೆ ಅಂತಂದು ಅಂದಂಗೆ ತಾಯಿ ಭಾಗ್ಯವ. ಹೇಳ್ರಿ ಅಣ್ಣಾರ. ಅದು ಏನಿಲ್ಲವ, ನಮ್ಮ ಮುದುಕಿ ಯಾವಾಗಲೂ ಬಿಸಿ ಬಿಸಿದು ಉಂಡ್ಕೊಂಡು ಸುಖವಾಗಿದ್ದಕ್ಕಿ ಅದು ತಂಗಳು ಮುದ್ದೆ ಕೊಡ್ತಾನೆ ಅಂದಿಲ್ಲ. ಆಕೆಗೇನು ಕೊಡ್ಬೇಡ, ನಾನು ಊಟ ಮಾಡ್ತೇನೆ, ನನಗೆ ರೂಢಿ ಐತಿ. ನಾವು ಉಣ್ತೇನೆ, ಆಕೆಗೇನು ನೀಡಕ್ಕೆ ಹೋಗ್ಬೇಡ. ಆಕೆಗೆ ಒಂದು ಸ್ವಲ್ಪ ಬಿಸಿದ ನಾಷ್ಟ ಮಾಡಿಕೊಟ್ಟು ಬಿಡ್ರಿ. ಹಂಗೇನಿಲ್ಲ ಬಿಡ್ರಿ, ಹಂಗೆ ನಕಲಿ ಮಾಡಿದ್ ನಾನು. ನೀವು ಕೇಳೇ ಬಿಟ್ಟಿರ್ತೇನದು. ಇಲ್ರಿಪ್ಪ ಹಂಗೆಲ್ಲ ಏನು ಮಾಡ್ತೀವಿ ನಾವು. ಹಿಟ್ಟಿನಾಗ ಹಾಕಿ ಚರ ನಾದಿ ಬಿಸಿ ರೊಟ್ಟಿ ಮಾಡಿಬಿಡ್ತೇನೆ ತಗೊಳ್ರಿ. ನೀವು ಉಣ್ಣೋದು ಬೇಡ, ಅಕ್ಕರ ಉಣ್ಣೋದು ಬೇಡ. ಹಂಗೆ ನಕಲಿ ಮಾಡಿದೆ ನಾನು ನನ್ನ ಮಗಳಿಗೆ.
ಹ್ಞೂನವ್ವ ಸರಿ ಹಂಗಾಗಲಿ. ನೋಡವ ಇಷ್ಟು ವಯಸ್ಸಾದ್ರೆ ಏನು ಹೆಂಡತಿ ಮೇಲೆ ಎಷ್ಟು ಜೀವ ಅದ ನಿಮ್ಮ ಮಾವ. ಅದು ಐತಿ ಗಂಡಕ್ಕೆ ಕಾಸಿನ ಕಿಮ್ಮತ್ ಕೊಡೋದಲ್ಲ. ಕುತ್ಕಂದ್ರೆ ಕುಂದ್ರಬೇಕು, ನಿಂತ್ಕಂದ್ರೆ ನಿಂದ್ರಬೇಕು ಅಂತ ಮಾತಾಡ್ತತಿ ಸ್ವಾದಿಗೆಟ್ಟು ಹೆಣ್ಣು. ಸರಿ ತಗೊಳವ, ನಾ ಬಾಂಡೆ ತೊಳ್ಕೊಂಬರ್ತೀನಿ. ನೀನು ಒಳಗೆ ಅಡುಗೆ ಮಾಡು. ಅದೇನದ ಹೋಟ್ಲಿಂದ ಅದೇನು ರೆಡಿ ಮಾಡ್ಬೇಕಂದೆಲ್ಲ ಸಾಂಬಾರು ಚಟ್ನಿ ನೀ ಮಾಡು. ಮೊದ್ಲು ಬಾಗಿಲು ಕಸ ಹೊಡೋದು ನೀರು ಹಾಕಿ ಬಂದು ಆಮೇಲೆ ಬಾಂಡೆ ತೊಳಿತೇನೆ. ಅಲ್ಲ ನಾಗಪ್ಪಣ, ಹೆಂಗೆ ಮಾಡೋದು ಹಿಂಗಾದ್ರ ಅಂತ ಮನ್ಯಾಗ ನೋಡಿದ್ರೆ ಹೆಣ್ಮಕ್ಳು ಬಬ್ಬಿ ಹೊಡಿತವು, ನೀರಿಲ್ಲ ನೀರು ತಂದು ಹಾಕ್ರಿ, ನೀರಿಲ್ಲ ನೀರು ತಂದು ಹಾಕ್ರಿ ಅಂತಂದು. ಎಷ್ಟು ಅಂತಂದು ಹೊಡೆಯೊಬ್ಬರಿಂದ ನೀರು ಹಿಡಿದು ತರಂದು ಹಾಕಿ ಸಾಕಾಗೋತಪ್ಪ ಮರ. ಅವು ಪಾಳ್ಯಾನ ಒಂದು ತುಸ ಇರ್ತಾವ, ಅಷ್ಟು ಪಾಳ್ಯದಾಗ ನಿಂತ್ಕೊಂಡು ನೋಡ್ಕೊಂಡು ತಂದು ಹಾಕತಂಕ ಕೂಲಿ ಕೆಲಸ ಬಿಟ್ಟು ಇದನ್ನ ಮಾಡಕ್ಕೆ ನಿಂತ್ಕೊಂಡ್ರೆ ಆ ಕೂಲಿನೂ ಹೋಗತ್ತಿತ್ಲಾಗ. ಹೆಂಗೆ ಮಾಡೋದೀಗ? ನನಗಂತೂ ಒಂದು ತಿಳಿದಂಗೆ ಆಗೈತಪ್ಪ. ಅದು ಅಂತಾನಪ್ಪ, ಏನೋ ಕುಡಿಯೋ ನೀರು 2 ಕೊಡ್ಪಾನ ಎಲ್ಲಾರ ಹೊತ್ಕೊಂಬರ್ತೀವಿ ಬಿಡು ಅಂದ್ರೆ ಮುಟ್ಟು ಹೋಗ್ತಪ್ಪ, ನಡಿತೈತಿ. ಇದು ಹಂಗಲ್ಲ, ಬಳಸೋ ನೀರು ಎಷ್ಟು ಬೇಕು ನೀರು ಬಳಸಾಕ. ಬಚ್ಚಲಿಗೆ ನೀರು ಬೇಕು, ಬಟ್ಟೆ ಒಕ್ಕಳಕ್ಕೆ ನೀರು ಬೇಕು, ಬಂಡೆ ತೊಳ್ಕೊಳಕ್ ನೀರು, ಕಲ್ಲು ಒರ್ಸಕ್. ಮುಂಜಾನೆ ಎದ್ದಾಗಿಂದ ಹಿಡಿದು ಮಕ್ಕಳ ತನಕ ನೀರು 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 ಅನ್ನಂಗಾಗಿರ್ತೈತಪ್ಪ. ನೀರ ಈಡಾಗಂಗಲ್ಲ, ಅವು ತಂದು ಹಾಕ್ಯಂದದ್ ನೀರು. ನೊಳಕ್ ನೀರು ಬಂದ್ರೆ ಚಿಂತಿರಂಗಿಲ್ಲ. ನಾವು 3 ದಿನಕ್ಕೊಮ್ಮೆ ಇದು ಏನು ಆಟ ಹಚ್ಚಾನ ನಡ್ರಿ ಹೋಗೋಣ, ಕೇಳೋಣ ಅವನ್ನ. ಏನ್ರಿಪ್ಪ ಎಲ್ಲಾರು ಸೇರಿ ಏನೋ ಮೀಟಿಂಗ್ ಮಾಡಕತ್ಬಿಟ್ಟಿರ್ರಿ? ಓ ಚಂದ್ರಣ್ಣರ್, ಬರ್ಬೇಕು. ಏನೈತ್ರಿ ಮೀಟಿಂಗ್ ಅನ್ನಕರ? ವಾರ ಗಂಟ್ಲೆ ಆತು ನಳ್ದ ನೀರಿಲ್ಲ. ಅದಕ್ಕೆ ಏನು ಬಿಡ್ತಾನ ಬಿಡೋದಲ್ಲ, ಹೋಗಿ ಕೇಳಿ ಬಂದ್ರ ಅಂತ ಹೊಂಟಿದ್ದೀವಿ ನೋಡ್ರಿ. ಒಂದು ಟ್ಯಾಕ್ಟ್ರಿ ನೀರರ ಕಳ್ಸಂಗಿಲ್ಲ, ಏನಿಲ್ಲ ನಮ್ಮ ಓಣಿಗೆ. ಇಲ್ಲ ನೀರು ಬರಂಗಿಲ್ಲ. ಹೆಣ್ಮಕ್ಳು ಏನು ಪಿಚಾಡ್ತವು ಪಾಪ. ಈಗ ಗಂಡ್ಮಕ್ಳು ಮಾಡ್ಕೊಂತ ನಿಂತ್ಕಂದ್ರೆ ಕೂಲಿ ಕೆಲಸ ಹೋಗ್ಕತಿ. ಈಗ ಹಾಗಾಗಿ ಹೆಣ್ಮಕ್ಳಿಗೆ ಕಷ್ಟ ನೋಡಪ್ಪ. ಹಂಗಾಗಿ ಹೋಗಿರ ಬಂದ್ರ ಅಂತ ಹೊಂಟಿವಿ. ನೀವು ಬರ್ರಿ ಒಂದಿಟ್ಟು. ನೀವೇನಪ್ಪ ಇದಂತಾರ ಬೋರ್ ಪಾರ್ ಹಾಕ್ಯಂದಿರಿ ಬಾಗ್ಲಾಗನ, ಹಂಗಾಗಿ ನಿಮಗೆ ಚಿಂತಿಲ್ಲ ನೀರಿಂದು. ಅಯ್ಯ ನಾಗಣ್ಣ, ನಿನಗೆ ಗೊತ್ತಿಲ್ಲೇನು? ಬಾಗಿಲ್ದಾಗೇನೋ ಬೋರ್ ಐತಿ, ಆದ್ರೆ ಬಾಗ್ಲನ ಇಲ್ಲ. ಬಾಗ್ಲಿಗೆ ಬೀಗ ಹಾಕ್ಯಂಡು ಹೋಗ್ಯಾರ ಬ್ಯಾಂಕ್ನವ್ರು ಬಂದು. ನಾನಿಲ್ಲ ನಿನಗೆ ಗೊತ್ತಿರ್ಬೇಕನ್ನೋ ವಿಚಾರ ಅಂತ ಮಾಡಿದ್ನಪ್ಪ. ಹ್ಞೂನ್ಲಿ, ನನಗೂ ನಿನ್ನ ರಾತ್ರಿ ಹೇಳಿಲ್ಲ ನಮ್ಮಕ್ಕೆ, ಅವಾಗ ಗೊತ್ತಾಗಿದ್ದು. ನಾನಾ ಕೇಳೋಣ ಅಂತ ಮಾಡಿದ್ದೆ, ಅಷ್ಟೊತ್ತಿಗೆ ನೀನೇ ಹೇಳಿದ್ ನೋಡು. ಅಲ್ರಿ ಚಂದ್ರಣ್ಣವ್ರ, ನಿಮ್ಮ ಮನೆ ವಿಚಾರ ನಮಗೂ ಕಿವಿ ಬಿತ್ತು. ಆದ್ರೆ ನೀವು ಇಷ್ಟೆಲ್ಲ ಮಾಡಿರ್ತೀರಿ ಅಂದ್ರೆ ನಮಗೆ ನಂಬಕ್ಕಾಗಲ್ದು ಬಿಡ್ರಿ. ನೀವ ಓಣೆ 4 ಮಂದಿ ಬುದ್ಧಿ ಹೇಳೋ ಅಂತಾರ, ಇಂಥದೆಲ್ಲ ಮಾಡಿರಿ ಅಂದ್ರೆ ಬಿಡ್ರಿ. ನಿಮ್ಮ ಮನೆಯವ್ರ ನಂಬಿದ್ದಾರ, ಆದ್ರೆ ನಾವು ಮಾತ್ರ ನಂಬಂಗಲ್ಲ ನೋಡ್ರಿ. ಅದ ಅಂತೇನಪ್ಪ, ಇನ್ನು ನಾವು ಕುಡಿತಿದ್ವಲ್ಲ ಅವಾಗ, ಇನ್ನು 4 ಬಿಲ್ಲಿ ಕಳ್ಕೊಂಡವಿ. ಹಿಂಗೆಲ್ಲ ಆಗೈತಿ ಅಂದ್ರ ನಮ್ಮಂತಾರ ಮಾಡ್ಯಾರ, ನಂಬ್ಯಾರ. ನಿಮ್ಮಂತಾರ ನೀವು ಕಾಸು ಕೂಡಿಟ್ಟು ಈಟ್ ಕೂಡಿಟ್ಟು ಈಟ್ ಇದ್ದದನ್ನ ಆಸ್ತಿ ಇಷ್ಟೆಲ್ಲ ದೊಡ್ಡದು ಮಾಡ್ಕೊಂಡು ಇಂಥರ ದುಡ್ಡು ಕಳ್ಕೊಂಡಾರ ಅಂದ್ರ ಖರೆ ಬಿಡ್ರಿ, ಯಾರು ನಂಬಲ್ಲಿ ಮಾತು. ನೋಡ್ರಪ್ಪ, ಏನ್ ಮಾಡೋದೈತಿ. ನಿಮಗ ನನ್ನ ಮೇಲೆ ನಂಬಿಕೆ ಐತಿ, ಇಂಥವೆಲ್ಲ ಏನು ಮಾಡತ್ತಲ್ಲ ಚಂದ್ರಣ್ಣ ಅನ್ನೋದು. ಆದ್ರೆ ನನ್ನ ಹೆಂಡತಿ ಮುದುಕಿಗೆ ಇದು ಗೊತ್ತಾಗವಲ್ದು. ನೀನೆಲ್ಲ ಹಾಳು ಮಾಡಿದಿ, ನಿನ್ನಿಂದ ಹಾಳಾತು, ನಾವು ಬೀದಿ ಬಂದ್ವಿ, ಹಂಗ ಹಿಂಗ ಅಂತ 16 ಒದರಾಡಿಲ್ಲಪ್ಪ. ನಿನ್ನಕ್ಕೆ ಮಾತು ಕೇಳಿ ಕಿವ್ಯಾರ ರಕ್ತ ಬರೋದೊಂದು ಬಾಕಿ ಉಳ್ದತ್ ನೋಡ್ ನನಗೆ. ಆದ್ರೆ ಚಂದ್ರಣ್ಣವ್ರ, ನೀವು ಭಾಳ ದೂರದ ಮಟ್ಟ ಹೇಳೋದ್ ಬಿಟ್ರಿಪ್ಪ. ಅಷ್ಟಕ್ಕೆ ಮುಗಿಸ್ಬಿಡ್ಬೇಕಿಲ್ಲ ಅದನ್ನ. ಈಗ ಮತ್ತೆ ಯಾಕೆ ಅದನ್ನೆಲ್ಲ ಮತ್ತೆ ಗುಡಿಗೆ ಹೋಗಿ ಅಲ್ಲಿ ತನಕ ಇದು ಮಾಡಿ ಅಲ್ಲ ಅಷ್ಟು ಮಾಡಬಾರ್ದಾಗಿತ್ತು. ನೀವು ಅಲ್ಲೇ ಮನ್ಯಾಗನ ಎಲ್ಲ ಕ್ಲಿಯರ್ ಮಾಡಿಬಿಡ್ಬೇಕಾಗಿತ್ತು. ನಗಣ, ಏನು ಹೇಳಕತ್ತೀರ ನೀನು? ಏನು ಕ್ಲಿಯರ್ ಮಾಡೋದು? ನಮಗೇನಪ್ಪ ಒಂದು ತಿಳಿವಲ್ದು. ಅಷ್ಟು ಸುಲಭವಾಗಿ ಎಲ್ಲರಿಗೆ ತಿಳಿ ಅಂತದ ಅಲ್ಲಿ ಬಿಡ್ಲೇ ಇದೆ. ಅಗ್ರ ಆಟ ಆಡ್ಯಾರೇನು ಚಂದ್ರಣ್ಣರು? ಓ, ತಾವು ಬೀದಿ ಬಂದು ಮರ್ಯಾದೆ ಹೋಗತ್ ನಂದು. ನನ್ಗೆ ಏನು ಕಿಮ್ಮತ್ ಉಳಿಯಂಗಿಲ್ಲ ಹೆಂಡತಿ ಮುಂದೆ ಅನ್ನೋದೆಲ್ಲ ಗೊತ್ತಿದ್ರು ತಾವ ಬೇಕಂತ ಇದನ್ನೆಲ್ಲ ಆಟ ನಡೆಸಿರೋದು. ಅವರ ಇದು ಕಟ್ಕೊಂಡು ಮಾಡ್ಯಾರದು ಇದನ್ನೆಲ್ಲ. ಹೌದ್ರಿಪ್ಪ, ನಾಗಣ್ಣವ್ರು ಹೇಳೋದು ಖರೆ ಐತಿ. ಆದ್ರೆ ಇದಕ್ಕೆಲ್ಲ ಸೂತ್ರಧಾರಿ ಅವ್ರ ಅದಾರ. ನಾನೊಂದು ಸ್ವಲ್ಪ ಮುಂದೆ ಇಳ್ದಾನೆ, ಇಲ್ಲ ಅಂತಲ್ಲ. ಇದಕ್ಕೆಲ್ಲ ಸೂತ್ರಧಾರಿನ ಇವ್ರು ಹೇಳಿಕೊಟ್ಟ ದಾರ್ಯಾಗ ನಡ್ಕೊಂಡ್ ಬಂದು ನಾನು. ಇರ್ಲಿ ಬಿಡ್ರಿ ಚಂದ್ರಣ್ಣರ, ಏನಾತು ನನಗೆ ತಿಳಿದದ್ದು ನಾ ಹೇಳಿದೆ. ಅಲ್ರಿ, ನಾ ಹೇಳಿದ್ದೆಷ್ಟು ನೀವು ಮತ್ತೆ ಯಾಕೆ ಮುಂದುವರ್ಸಕ್ಕೆ ಹೋಗಿದ್ರಿ? ಅದನ್ನ ಯಾಕೆ ಮಾಡಿದ್ರಿ? ಅದನ್ನು ಒಂದಿಟ್ಟು ಹೇಳ್ರಿ ನನಗೆ. ಅದು ಏನಾತಂದ್ರೆ, ಈಗ ಇವರೆಲ್ಲ ಬಂದರು ಬ್ಯಾಂಕ್ನವರು, ಹಿಂಗೆ ಸಾಲ ಆಗೈತಿ, ಹಿಂಗೆ ಮಾಡ್ಯಾರ, ನಾವೆಲ್ಲ ಕಿಲಿ ಹಾಕ್ತೀವಿ ಅಂತಂದೆಲ್ಲ ಅಂದ್ರು. ಅಷ್ಟೊತ್ತಿಗೆನ ಅವರು ಇದ್ದು ಬೇಡ ಹಂಗೆ ಹಿಂಗೆ ಮದುವೆ ಅಂತಂದು ಅಂದ್ಲು. ಆ ಹುಡುಗಿನ ಅದು ಒಲ್ಲೆ ಅಂತ ಬಿಡು. ಆದ್ರೆ ನಮ್ಮ ಮುದುಕಿಗೆ ಸಮಾಧಾನ ಇದ್ದಿಲ್ಲ. ಆಕಿನ್ನ ಮಾಡ್ಕೋಬೇಕು ನನ್ನ ಮಗ ಇನ್ನೊಂದು 2ನೇ ಸಂಬಂಧ ಅಂತಂದು ಆಕಿ ಹಠ ಇತ್ತು. ಅದಕ್ಕೆ ಬೇಡ ಆಗಿದ್ದಾಗ್ಲಿ ಅಂದು ಅವ್ರಿಗೆ ಆಸ್ತಿ ಮೇಲೆ ಏನೋ ಕಣ್ಣು ಐತೆ ಇಲ್ಲ, ಆಸೆ ಇಟ್ಟಾರ ಇಲ್ಲ ಅವರು ಅನ್ನೋ ಒಂದು ಪೂರ್ತಿ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಕೀಲಿ ಹಾಕಿಸಿ ಗುಡಿ ಕರ್ಕೊಂಡು ಹೋಗ್ಬಿಟ್ಟು ನೋಡು. ಅಯ್ಯೋ ಶಿವನಾಟವಿ,
ನಾವು ಅದ ಅನ್ಕಂದ್ವಿ ಇಂಥದೆಲ್ಲ ಮಾಡಾರಲ್ಲ ಇವರು ಇನ್ನು ನಾವು ಮಾಡೇವಿ ಅಂದ್ರೆ ಜನ ನಂಬಿರ ನಂಬ್ತಿದ್ರು ಚಂದ್ರನ್ ಮಾಡ್ಯಾನ ಅಂದ್ರೆ ಯಾರು ನಂಬ್ತಿದ್ದಾರ ಅನ್ನಂಗೆ ಅನಿಸಿತ್ತು ಬಗೆಹರಿತು ನೋಡ್ರಿ ಈಗ ಸಮಸ್ಯೆ ಅಷ್ಟು ಮಾಡಿದೆ ಅಂದು ಆಕಿ ತವ್ರ ಮನಿ ಮೇಲೆ ವ್ಯಾಮೋಹ ಹೋತು ಇಲ್ಲಾಂದ್ರ ನನ್ನ ಸೊಸಿ ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ಅಂದು ಇನ್ನು ಅವ್ರ ಮೇಲೆ ಇರ್ತದ ಸೊಸಿ ಮೇಲೆ ಒಟ್ಟ ಪ್ರೀತಿ ಬರ್ತದಿಲ್ಲ ಆಕಿಗೆ ಕಾಜಿನೂ ಬರ್ತದಿಲ್ಲ ಈಗ ಆಸ್ತಿ ಇಲ್ಲ ಅನ್ನೋ ಒಂದು ಕಾರಣಕ್ಕನ ಎಲ್ಲರೂ ಕಿತ್ಕೊಂಡು ಹೋದ್ರು ಪಾಪಿకి ಏನಿಲ್ಲ ರೋಟ ಹೋತು ಅಂದು ಮತ್ತೆ ಗುಡಿ ತನಕ ಬಂದು ಮದೇವಿ ಬರ್ರಿ ಎತ್ತಿ ಬರ್ರಿ ಮಾವ ಅಂದು ಪಾಪ ಭಾಳ ಜುಲುಮೆ ಮಾಡಿ ಮನೆಗೆ ಕರ್ಕೊಂಡು ಹೋತು ಹಂಗಾಗಿ ಒಂದು ಸ್ವಲ್ಪ ಸಮಾಧಾನ ಆಗ್ಯಾಳ ಅಂತ ಏನು ಒಂದೇ ಸ್ವಲ್ಪ ಏನು ಹೊಂದ್ಕೊಳೋದಿಲ್ಲ ಆಕೇನ ಮತ್ತೆ ಈಗ ಸೊಸೆ ಅಂತ ಈಕೆಂತ ಹೋದ್ಲ ತಮ್ಮನ ಮಗಳು ಈಗ ಎಟ್ಟತ್ತಿದ್ರೆ ಈಕಿಗೆ ಹೊಂದ್ಕೋಬೇಕು ಒಂದು 4 ದಿನ ಹೊಕ್ಕತಿ ಆಗ್ಲಿಲ್ಲ ಮಾಟ 4 ದಿನ ಅಲ್ಲೇ ಇರ್ಲಿ ಅಂದ್ರೆ ಅವ್ರಿಗೆ ಹುಡ್ತೈತೆ ಆಕಿಗಿನ ಏನಾರ ಆಗ್ಲಿ ಬಿಡ್ರಿ ಒಟ್ಟು ಚಲೋ ಬುದ್ಧಿ ಕಲ್ಸಿದ್ರಿ ನಿಮ್ಮ ಹೆಂಡತಿಗೆ ಸರಿ ನಡ್ರಿಪ್ಪ ಹೋಗನ್ರಿ ಒಟ್ಟು ಹೋಗಿ ಇವನು ಮೆಂಬರ್ ಮನೆಗಾರ ಹೋಗನ್ ನಡ್ರಿ ಒಂದು 2 ಟ್ಯಾಂಕರ್ ನೀರು ಕಳ್ಸಪ್ಪ ನಮ್ಮ ಓಣೆ ನೀರೇ ಇಲ್ಲ ಮುಕ್ಳಿ ತೊಗೊಳಕ್ ನೀರಿಲ್ಲ ಹುಡುಗರಿಗೆ ಅಂತಂದು ಒಟ್ಟು ಬಾಯಾರ ಮಾಡನ್ರಿ ಅವ್ರ ಮನೆ ಮುಂದೆ ಹೋಗಿ ಹೌದೌದು ಹಂಗಂದ್ರೆ ಒಂದು ಗಾಡಿ ನೀರು ಕಳಿಸ್ತಾರ ಅವ್ರು ಇಲ್ಲ ಅಂದ್ರೆ ಏನು ಮರೆ ತಗ ಒಳಗೆ ಬಚ್ಚಲ ಪೈಕಿನ ಮಾಡ್ಕೊಂಬಿಟ್ಟವಿ ನೀರಿಲ್ಲ ಅಂದ್ರೆ ಗೊಬ್ಬ ನಾರ್ತವು ಹೊರಗೆ ಹೋಗಕ್ಕೆ ನೋಡಿ ರೂಢಿ ತಪ್ಪದಂಗೆ ಆಗ್ಬಿಟ್ಟೈತಿ ಸಾಕಾಗಿ ಹೋಗೈತಿ ನೀರಿಂದೊಂದು ಭಾರಿ ಸಮಸ್ಯೆ ಆಗ್ಬಿಟ್ಟೈತಿ